ಸ್ನೇಹಿತರೆ, ನಾನಿವತ್ತು ಹೆಗ್ಡೆ ಸೇಲ್ಸ್ ಅವರಲ್ಲಿ ಇದು 3 ಸೀರೆ ತಗೊಳ್ಳೋಣ ಅಂತೇಳಿ ಬಂದಿದ್ದೆ. ಈ ಸೀರೆ ತಗೊಳ್ಳುವಾಗ ಇಲ್ಲಿ ಇನ್ನೂ ಕಸ್ಟಮರ್ಸ್ ಇದ್ದರು. ಆ ಕಸ್ಟಮರ್ಸ್ ಪರಿಚಯ ಮಾಡ್ಕೊಳ್ಳುವ ಅಂತ ಮಾಡಿದರೆ ಅವರು ಇಲ್ಲಿ ನನಗಿಂತೂ ಹೆಚ್ಚಿಗೆ ಸೀರೆ ತೊಗೊಂಡಿದ್ದಾರೆ. ನಾನು ಬರೋ ಮೊದಲೇ ಇಲ್ಲ ಅವರಿಗೆಲ್ಲ ಪರಿಚಯ ಆಗಿ ತುಂಬ ಸೀರೆ ತೊಗೊಂಡಿದ್ದಾರಂತೆ. ಈಗ ಮತ್ತು ಆಫರ್ ಇದೆ ಅಂತೇಳಿ ಹೇಳ್ತಾಯಿದ್ರು. ಈಗಾಗಲೇ ನಾನು ಅವ್ರ ವಿಡಿಯೋವನ್ನು ಹಂಚಿದ್ದೆ, ನೀವೆಲ್ಲ ನೋಡಿದಿ ಪ್ರೋತ್ಸಾಹಿಸಿದ್ರಿ. ಅವ್ರದ್ದು ಯೂಟ್ಯೂಬ್ ಇದೆ, ನಾನು ಲಿಂಕನ್ನು ಹಾಕಿರ್ತೀನಿ. ಇಲ್ಲಿ ಬಂದಾಗ ಪರಿಚಯ ಆದವ್ರನ್ನ ನಾವು ರಿವ್ಯೂ ಕೇಳೋಣ. ಯಾಕೆಂದರೆ ನಾವು ತಗೊಳ್ಳೋಕ್ಕಿಂತಲೂ ನಾವು ರಿವ್ಯೂ ಕೇಳೋದ್ರಿಂದ ಅವ್ರದ್ದು ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಪುಟ್ಟ ಅಂಗಡಿಯಲ್ಲಿ ಎಷ್ಟೊಂದು ಸೀರೆ ಇದೆ. ನೀವು ನಮಸ್ಕಾರ. ನಮಸ್ಕಾರ, ನಾನು ವಿಜಯಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ ನಾವು ಇವರು ಪಕ್ಕದ ಮನೆಯಲ್ಲೇ ಇದ್ದೀವಿ. ನಮಗೆ ಮದುವೆ ಫಂಕ್ಷನ್ಸ್ ಎಲ್ಲ ಇತ್ತು. ಫಂಕ್ಷನ್ಗೆಲ್ಲ ಬಂದ್ಬಿಟ್ಟು ಸುಮಾರು ಒಂದು 80 ಸೀರೆ 75 ಲೆಕ್ಕ ಬರುತ್ತೆ. ಅದೇ ಸೊ ಒಂದು 80 to 90 ಸ್ಯಾರೀಸ್ ತಗೊಂಡ್ವಿ ಫಂಕ್ಷನ್ಗೆ ಅಂತ. ಡಿಫ್ರೆಂಟ್ ವೆರೈಟೀಸು. ಆಲ್ ದ ವೆರೈಟೀಸ್ ಆರ್ ವೆರಿ ವೆರಿ ಬ್ಯೂಟಿಫುಲ್. ಈ ಥರ ಅದೇ ಅದು ಈಗ ನಾನು ಆಗ್ಲೇ ತಗೊಂಡಾಗಿದೆ. ನೀವು ಅದನ್ನೇ ನೋಡ್ತಾ ಇದ್ದೀರಾ. ಅದೇ ಎಲ್ಲ ತರ ಕಾಸ್ಟ್ಲಿವರೆಗೂ ಎಲ್ಲಾ ತರ ಕಲೆಕ್ಷನ್ ಮತ್ತೆ ಇನ್ನೊಂದು ನಾನು ನೋಡಿದ್ದು ಅಂದ್ರೆ ಎಲ್ಲ ಹ್ಯಾಂಡ್ ವಾಶ್ ಇದೆ, ಡ್ರೈ ವಾಶ್ ಇಲ್ಲ. ಹ್ಯಾಂಡ್ ವಾಶ್ ಅಂಡ್ ಎಲ್ಲನೂ ಒಂದು ಬೇಗ ನೋಡಿದ್ರೆ ಮೈಸೂರು ಸಿಲ್ಕ್ ಸೀರೆ ತರನೇ ಕಾಣುತ್ತೆ. ಎಲ್ಲ ಕ್ವಾಲಿಟಿ ಹೇಳಂಗೆ ಇಲ್ಲ. ಮೈಸೂರು ಬೆಲೆ ಇಲ್ಲ, ಬಹಳ ವೆರಿ ವೆರಿ ರೀಸನಬಲ್. ಆಲ್ಸೋ ಇದೆಲ್ಲ 950 ಬರುತ್ತೆ. ಇದು ಪಲ್ಲು ನೋಡಿದ್ರೆ ಎಲ್ಲ ರೇಷ್ಮೆ ಸೀರೆ ತರನೇ ಕಾಣುತ್ತೆ. ಅದೇ ನೀವು ಇದನ್ನೆಲ್ಲ ಈಗಾಗಲೇ ಸಿಲೆಕ್ಟ್ ಮಾಡಿದಾರೆ. ಈಗಾಗಲೇ ನೀವು ಒಂದು 15-20 ಸೀರೆ ಸಿಲೆಕ್ಟ್ ಮಾಡಿಟ್ಟಿದ್ದು ನೋಡಿದೀನಿ. ನೀವು ಯಾತಕ್ಕೆ ಅಷ್ಟೊಂದು ಸೀರೆ ತಗೋತೀರಾ? ನೀವು ಗಿಫ್ಟ್ ಕೊಡೋಕ? ಗಿಫ್ಟ್ಗೆ ಅಂದ್ರೆ ಸೇಲಿಗಾಗಲ್ಲ. ಅವ್ರು ಮತ್ತೆ ಅವ್ರದ್ದು ನಮಗೂ ತೆಕ್ಕೋತೀವಿ. ನಮಗೂ ತಗೊಳ್ತೀವಿ. ಈಗ ಪೂಜೆಗಳಾದ್ರೆ ಎಲ್ಲರಿಗೂ ಗಿಫ್ಟ್ ಕೊಡ್ತೀವಿ. ಇನ್ನೇನು ಶ್ರಾವಣ ಮಾಸ ಬಂತು, ಹಬ್ಬಕ್ಕಾಗಿ ನೀವು ಪೂಜೆಗೆಲ್ಲ ಇಟ್ಕೋತೀರಾ. ಮತ್ತೆ ಇವ್ರದ್ದು ಇನ್ನೊಂದಿದೆ ಅಂದ್ರೆ ನೀವು ಸೇಲ್ ಮಾಡ್ತೀರಾ ಅಥವಾ ರೀಸೇಲ್ ಮಾಡ್ತೀರಾ ಅಂದ್ರೂ ಅದಕ್ಕೂ ಅವಕಾಶ ಮಾಡೋಕೆ ಅವರು ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ. ಅದು ನಮ್ಮ ಯೂಸಿಗೆ ಅಷ್ಟೇ ಅಲ್ಲ, ನೀವು ಸಣ್ಣ ಬಿಸ್ನೆಸ್ ಮಾಡ್ತೀರಾ, ಮನೆಯಲ್ಲೇ ಇದ್ಕೊಂಡು ಹೋಮ್ ಮೇಕರ್ ಹಾಕೊಂಡು ಟೈಮ್ ಪಾಸ್ ಮಾಡಬೇಕು ಅಂದ್ರೆ ಅದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಅವ್ರ ಇಂಥ ಗುಣ ಹಿಡಿಸ್ಕೊಂಡು ನಾನು ಇಲ್ಲಿ ಬಂದಾಗ ನಾನು ಈ ವಿಡಿಯೋ ಮಾಡೋಕೆ ಅಂತ ಬಂದಿದ್ದಲ್ಲ, ನಾನು 2 ಸೀರೆ ತಗೊಳ್ಳೋಕೆ ಬಂದಿದ್ದೆ. ನಿಮ್ಮದು ರಿವ್ಯೂ ಕೇಳೋಣ. ಮತ್ತು ಅವ್ರದ್ದು ಮೈಸೂರು ಕ್ರೇಪ್ ಕಲೆಕ್ಷನ್ ಇದೆ, ತುಂಬಾನೇ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಎಲ್ಲ. ಅದೇ ನಾನು ಬಂದು 10 ನಿಮಿಷದಲ್ಲಿ ಇಲ್ಲಿ ಒಂದು 200 ರೂಪಾಯಿದಿಂದ ಹಿಡಿದು 15,000ವರೆಗೂ ನಾನು ಸೀರೆ ನೋಡಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇರೋ ಪುಟ್ಟ ಅಂಗಡಿಯಲ್ಲಿ ಎಷ್ಟೊಂದು ಇಟ್ಕೊಂಡಿದ್ದಾರೆ ಇವ್ರು. ಮತ್ತೆ ಹೋಮ್ ಮೇಕರ್ ಅಲ್ಲ, ನಮ್ಮಾಗ ಹೋಮ್ ಮೇಕರ್ ಅಲ್ಲ, ಒಂದು ಮಗು ನಮ್ಮ ಇದ್ದಾರೆ. ಮತ್ತೆ ನಮಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಡಾನ್ಸ್ ಗ್ರೂಪ್ಗೆ ಇವ್ರ ಅಕ್ಕ ತಂಗಿ ನಮ್ಗೆ ಕಲಿಸಿದವರು. ನಮ್ಮ ಡಾನ್ಸ್ ಗುರು ಅನ್ಬೇಕು. ಇವ್ರದ್ದು ಡಾನ್ಸ್ ಅಂತೂ ನೋಡಿದ್ರು ಬಂತು ಬೆಂಡ್ ಆಗ್ತಾ ಇರ್ತಾರೆ ಯಾವಾಗ ನೋಡಿದ್ರು. ನೋಡೋಕೆ ಈವನ್ ಎನಿಬಡಿ ಕ್ಯಾನ್, ಈವನ್ ಆಫೀಸ್ ಹೌದೌದು ಹೌದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಕೈಯಾರೆ ಮುಟ್ಟು ನೋಡಿ ತಗೊಳ್ಳೋದ್ರಿಂದ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅವ್ರದ್ದು ಮತ್ತೆ ಆನ್ಲೈನ್ ಸೇಲು ಇದೆ. ಇದನ್ನು ಚೆನ್ನಾಗಿದೆ. ಅದೇ ತುಂಬಾ ಖುಷಿ ಆಗತ್ತಪ್ಪ ಇಲ್ಲಿ ಬಂದ್ರೆ. 550 ಅಷ್ಟೇ ಇರೋದು. ಇವಾಗ ಆಂಟಿ ವೇರ್ ಮಾಡಿದಾರಲ್ವಾ, ಇದು ನೀವೆಲ್ಲ ತಗೊಂಡಿದ್ದು. ತುಂಬಾನೇ ಅದೇ ಲೈಟ್ ವೇಟ್ ಡೈಲಿ ವೇರಿಗೂ ಚೆನ್ನಾಗಿರುತ್ತೆ. ಹೋಗ್ಬೇಕು ಅಂದ್ರೆ ಹೌದು, ಚೆನ್ನಾಗಿರುತ್ತೆ. ಶರ್ಟ್ ಸ್ಟಾರ್ಟ್ ಮಾಡಿ. ಹೌದಾ? ಕಾಟನ್ ಶರ್ಟ್ 500 ಬರುತ್ತೆ. ಹೌದು, ನೀವು ನೋಡ್ಬೋದು. ಆಫೀಸ್ ವೇರ್ಗೆ ಕಾಟನ್ ತುಂಬಾ ಸಾಫ್ಟ್ ಮೆಟೀರಿಯಲ್, ಕಾಟನ್ ಇದೆ ಅಲ್ವಾ? ಹೌದು. ರೇಂಜ್ ಹೇಳ್ಬೋದಾ? ರೇಂಜ್ ನಿಮ್ಗೆ ಇಲ್ಲಿ ನೋಡಿ 700 ರೂಪಾಯಿ ಇದೆ. ಇದನ್ನ ನಾವು 400 ರೂಪಾಯಿ ಕೊಡ್ತಾ ಇದ್ದೀವಿ. 400 ರೂಪಾಯಿ ಕೊಡ್ತಾರೆ. ಎಲ್ಲ ಸೈಜು ಇದೆ ಅಲ್ವಾ? ಹೌದು. 400 to 600 700 ಇದೆ. ತುಂಬಾ ಚೆನ್ನಾಗಿದೆ. ಅದೇ ನೀವಂದ್ರೆ ಈಗ ಈ ಶರ್ಟ್ ಅನ್ನೆಲ್ಲ ಅಂದ್ರೆ ಅದೇ ಅನ್ನಲ್ಲ, ಬೇರೆ ಬೇರೆ. ಮತ್ತೆ ನೋಡಿ ಇಲ್ಲಿ ಇದೆ ಊರ್ ಕಡೆ ಜೇನುತುಪ್ಪ. ನನ್ನ ಮಗಳು ತಗೊಂಡಿದ್ದಾಳೆ. ನನ್ನ ಹತ್ರ ಹೇಳ್ತಿಲ್ಲ, ಅಮ್ಮ ಪೂಜಾ ಹತ್ರ ತಗೊಂಡಿಲ್ವಾ ನೀನು ಅಂತೇಳಿ. ಇಲ್ಲ ಆಗಿದ್ರೆ ಅಂದೆ. ಅದೀಗ ಅದನ್ನೇ ನನಗೂ ಒಂದು ಬಾಟ್ಲ್ ಕೊಡ್ತೀನಿ ಅಂದಿದ್ದಾರೆ. ನೋಡಿ ತುಪ್ಪ. ಅದೇ ಹ್ಯಾಂಡ್ ಮೇಡ್ ನಾವೇ ಮಾಡಿ ಗಿಫ್ಟಿಂಗ್ ಅಂತ. ಇದೊಂದು ನಾನು ಅದೇ ನಮ್ ಕಲಿಸ್ತಾ ಪೃಥ್ವಿ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದಿದ್ರಿ. ನಂಗೆ ಇದನ್ನೊಂದು ವಿಡಿಯೋ ಮಾಡ್ಬೇಕು ಅಂತಿದೆ. ಪೃಥ್ವಿ ಅವ್ರದ್ದು ಕೈ ಚಳಕದಲ್ಲಿ ತಯಾರಾಗುವಂಥದ್ದು. ಹೋಗೋಕೆ ಚೆನ್ನಾಗಿದೆ. ಮಕ್ಕಳಿಗೆ ಸ್ಪೆಷಲಿ 2-3 ವರ್ಷದ ಹುಡುಗಿಯರಿಗೆ ಎಲ್ಲ ಬಹಳ ಚೆನ್ನಾಗಿ. ಹೌದು, ಇದು ತುಂಬಾ ಮಕ್ಕಳಿಗೆ ಬರ್ಡೇಗೆಲ್ಲ ಕೊಡೋಕೆಲ್ಲ ಚೆನ್ನಾಗಿದೆ. ಇದೆಲ್ಲ 150 ಇದು ನಮ್ಗೆ ಮಾಡೋಕೆ ತುಂಬಾ ಟೈಮ್ ತಗೊಳುತ್ತೆ. ಅದು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ತುಂಬಾ ಕಡಿಮೆಗೆ ಅದು ಸೈಜು ಚೇಂಜ್ ಇದೆ ಅನ್ಸುತ್ತಲ್ವಾ? ಇದು ಅಂಬಾನಿ ಸಾರಿ. ಅಂಬಾನಿ ಸಾರಿ ಚೆನ್ನಾಗಿದೆ. ಪಲ್ಲ ಹೆಂಗ್ ಬರುತ್ತೆ ಇದು?
ಇದು ನಿಮಗೆ ಪಿಂಕ್ ಬರುತ್ತಂತೆ. ನಾನು ನೋಡಿಲ್ಲ ಇನ್ನು ಒಂದೇನೋ ಸುಮ್ಮನೆ ಎಲ್ಲ ಕ್ರೇಜಲ್ಲಿ ಇದ್ರಲ್ಲ ಅಂತ ತರಿಸಿದ್ದೀನಿ. ಇಲ್ಲ 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 ಇದು ರನ್ನಿಂಗ್ ಅಲ್ಲೇ ಹೌದು ಇದಕ್ಕೆ ಇದು ಇದಂತ ತಗೊಂಡ್ಬಿಡ್ತೀನಿ. ತುಂಬಾ ನೋಡಿ ನೋಡಿ ಸಾಕಾಯ್ತು ನಂಗೆ, ಬಿಡಕ್ ಆಗ್ತಿಲ್ಲ. ಅಂಬಾನಿ ಸಾರಿ ಅಲ್ವಾ ಅದು? ಇದು ಅಂಬಾನಿ ಸಾರಿ. ಅಂಬಾನಿ ಸಾರಿ. ಯಾವ್ದು ಹಾಂ ಅದೇ ಸ್ಕ್ರಂಚೀಸು. ಸ್ಕ್ರಂಚ್? ಹಾಂ ಸ್ಕ್ರಂಚೀಸ್. ಹ್ಯಾಂಡ್ ಮೇಡ್. ಅದೇ ಅದೇ ಹೇಳಿದ್ರಲ್ಲ ಹಿಂದಿನ ಸಲ ನಾನು ಇದೊಂದು ವಿಡಿಯೋ ಮಾಡಿದ್ದೆ, ಹೌದು ತುಂಬ ಮಂದಿ ಇಷ್ಟಪಟ್ಟು ತಗೊಂಡವರು ಇದ್ದಾರೆ. ಹೌದು. ಇದು ಹಾಗಾಗಿ ನನಗೂ ಇದೊಂದು ಇವರನ್ನು ನೋಡಿದವಾಗ ಇನ್ನೊಂದು ವಿಡಿಯೋ ಮಾಡಿ ಹಂಚೋಣ, ಯಾಕೆಂದ್ರೆ ರಿವ್ಯೂ ಇದ್ದವಾಗ ನಮ್ಗೆ ಯಾವಾಗಲೂ ಖಂಡಿತ ಬನ್ನಿ, ಬಂದು ಎಲ್ಲ ನೋಡ್ಬಿಟ್ಟು ತಗೊಂಡು ಎಲ್ಲ. ಅದೇ ನಾನು ಇಲ್ಲೇ ಅವ್ರದ್ದು ಯೂಟ್ಯೂಬ್ ಲಿಂಕ್ ಮತ್ತೆ ಫೋನ್ ನಂಬರ್ ಹಾಕಿರ್ತೀನಿ, ಬೇಕಾದವ್ರು ಬಂದು ತಗೊಂಡು ಹೋಗ್ಬೋದು. ತುಂಬ ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು. ನೀವು ಇಷ್ಟು ಬಂದು ಸಪೋರ್ಟ್ ಮಾಡ್ತಿದ್ದೀರಾ, ನಿಮಗೂ ಕೂಡ ಅದೇ ನಾನು ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೆಲ್ಲ, ಅದು ನಂಗೆ ಇಲ್ಲಿ ನೋಡಿ ಖುಷಿಯಾಗಿ ಮಾಡ್ತಾ ಇರೋದು. ಥ್ಯಾಂಕ್ ಯು.